ನೋಡಿ, ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂದಿದ್ದು ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಗಾದಿಗಾಗಿ ಪೈಪೋಟಿ ಪ್ರಾರಂಭ ಆಯಿತು. ಬಹಿರಂಗ ಹೇಳಿಕೆಗಳೆಲ್ಲ ಹೊರಗಡೆ ಬಂತು. ಬಟ್ ಈಗ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆಯಾ, ಅಲ್ಲೂ ಸರಿ ಇಲ್ಲ ಅನ್ನುವಂತ ಉತ್ತರ ಸಿಗ್ತಾ ಇದೆ. ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಲೋಕ ಫಲಿತಾಂಶದ ಬಳಿಕ ಮೊದಲಿನಂತೆ ಇಲ್ವಾ ಬಿಜೆಪಿ ಪಾಳ್ಯ? ರಿಪಬ್ಲಿಕನದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಜೆಪಿ ಪಾಳ್ಯದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಏನು? ರಾಜ್ಯ ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ ಅಂತೆ. ಏನದು? ರಾಜ್ಯ ಬಿಜೆಪಿಯಲ್ಲಿ BL ಸಂತೋಷ್ ಬಣ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಬದಲಾವಣೆಗೆ ತಂತ್ರ ರೂಪಿಸಲಾಗ್ತಾ ಇದೆಯಾ? ಅಲ್ಲಿಗೆ ಅಶೋಕ್ ಅವರ ಕುರ್ಚಿಗೆ ಕಂಟಕ ಎದುರಾದಂತೆ ಕಾಣಿಸ್ತಾ ಇದೆ. ಅಶೋಕ್ ಸ್ಥಾನಕ್ಕೆ ಬರ್ತಾರಾ ಶಾಸಕ ಸುನಿಲ್ ಕುಮಾರ್? BL ಸಂತೋಷ್ ಬಣದಿಂದ ಸುನಿಲ್ ಕುಮಾರ್ಗೆ ಸ್ಥಾನ ಸಿಗಬಹುದು ಅಂತದೊಂದು ಲಾಬಿ ಆಗ್ತಾ ಇದೆ. ತಂತ್ರಗಾರಿಕೆ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇದೆ ಅಂತ. ಅಲ್ಲ, ಈ ವಿಚಾರದಲ್ಲಿ ನಗು ಬರೋದೇನು ಅಂತಂದ್ರೆ, 5 ವರ್ಷ ಆಯ್ತು ಏನು ಮಾಡಿದ್ರಿ ಅಂತ ಟೈಮ್ ಬೇಕು ಅಂತ ಕೇಳಿದ್ರು. ಆ ವಿಪಕ್ಷ ನಾಯಕ ಆಯ್ಕೆ ಮಾಡಿದ್ರಲ್ಲೇ ಒಂದು 5-6 ತಿಂಗಳು ತಗೊಂಡ್ಬಿಟ್ರು. ಈಗ ಅಶೋಕ್ ಅವರು ವಿಪಕ್ಷ ನಾಯಕರಾಗಿ ಅಂದ್ರೆ 2-3 ತಿಂಗಳನ್ನ ಆಗಿರ್ಬೋದು. ಅಷ್ಟು ಬೇಗ ಅವ್ರನ್ನ ಚೇಂಜಸ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಬೇರೆಯವ್ರಿಗೊಂದು ದೊಡ್ಡವ್ರಿಗೊಂದು ನ್ಯಾಯ, ಇಂಥವ್ರಿಗೊಂದು ಇದನ್ನ ಅಲ್ಲ. ಅದಕ್ಕೇನೆ ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಬಂದು ಸೆಟಲ್ ಆಗ್ಬೇಕಿನ್ನ. ವಿಪಕ್ಷ ನಾಯಕ ಅಂತ ಹೇಳಿ ಕುತ್ಕೋಬೇಕು, ಒಂದ್ ಸೆಷನ್ ಅಲ್ಲಿ ಭಾಗಿಯಾಗಬೇಕು, ಸೆಷನ್ ಅಲ್ಲಿ ಅದರ ಏನು ಅಂತ ಹೇಳಿ ತೋರಿಸ್ಬೇಕು. ವಿಪಕ್ಷ ನಾಯಕ ಅಂದ ಮಾತ್ರ ಕೇವಲ ಚುನಾವಣೆಯಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಸೋತರು ಅಂತ ಹೇಳೋದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಫುಲ್ ಆಕ್ಟಿವ್ ಆಗಿದ್ದಾರೆ ಅಶೋಕ್ ಅವರು. ನೋಡಿ, ಮೊನ್ನೆ ಚಿತ್ರದುರ್ಗಕ್ಕೂ ಹೋಗಿದ್ರು, ಬಳ್ಳಾರಿಗೂ ಹೋಗಿದ್ರು, ಬೇರೆ ಬೇರೆ ಎಲ್ಲ ಕಡೆನೂ ಕೂಡ ಅವರು ಓಡಾಡ್ತಾ ಇದ್ದಾರೆ. ಆದರೆ ಈ ಟೈಮಲ್ಲಿ ಅಧಿವೇಶನಕ್ಕೂ ಮುನ್ನ ವೀಕ್ಷಕರ ಟೀಮ್ನ ಕಳಿಸಿ ಅಶೋಕ್ ಅವ್ರನ್ನ ಬದಲಾವಣೆ ಮಾಡೋದು ಅವಕಾಶ ಕೊಡಿ. ಒಂದು 6 ತಿಂಗಳು ಟೈಮ್ ಕೊಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳಿದೆ, BBMP ಚುನಾವಣೆ ಇದೆ. ಒಂದು ಅವಕಾಶ ಕೊಟ್ಟು ನೋಡಿ, ಯಾಕೆ ಕೊಡಬಾರ್ದು? ಹಂಗಂತ ಸುನಿಲ್ ಕುಮಾರ್ ಅವರು ಅಂತಲ್ಲ, ಅವರು ಕೂಡ ಒಬ್ಬ ಪ್ರಬಲ ವ್ಯಕ್ತಿನೇ. ಆದ್ರೆ ಅವ್ರಿಗೆ ಬೇರೆ ಜವಾಬ್ದಾರಿ ಇದೆ. ಈಗ ಯಾಕೆ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದು. ಆದ್ರೆ ಇಲ್ಲಿ ಬಣ ಬಡಿದಾಟ ಇದೆಯಲ್ಲ, ಈ ಬಣ ಬಡಿದಾಟದಿಂದಾಗಿ ಇವತ್ತು ಬಿಜೆಪಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಹೀನಾಯ ಸೋಲಾಯ್ತು. ಎಕ್ಸಾಕ್ಟ್ಲಿ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡಿಲ್ಲ ಅಂದಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಓಟ್ ಖಂಡಿತವಾಗ್ಲೂ ಬಿಜೆಪಿಗೆ ಬೀಳ್ತಾ ಇಲ್ಲ. ಇದು ನಾವೆಲ್ಲ ಹೇಳ್ತಾ ರಾಜಕೀಯ ವಿಶ್ಲೇಷಕರ ಮಾತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ನಮಗೆಲ್ಲ ನೆನಪಿದೆ, ವಿಧಾನಸಭೆ ಚುನಾವಣಾ ಹೊಸ್ತಿಲಲ್ಲಿ ಇದೇ ರೀತಿ ಯಡಿಯೂರಪ್ಪ ಅವರನ್ನ ಕಡೆಗಣನೆ ಮಾಡಲಾಯಿತು. BL ಸಂತೋಷ್ ಅವರು ಹಸ್ತಕ್ಷೇಪ ಮಾಡಿದ್ರು, ಅವ್ರು ಹೇಳಿದವರು ಟಿಕೆಟ್ ಸಿಕ್ತು ಅನ್ನೋ ಕಾರಣಕ್ಕೆ ಹೀನಾಯ ಸೋಲಾಗಿತ್ತು ಬಿಜೆಪಿ ಪಾಳ್ಯಕ್ಕೆ. ಇದಾದ ಬಳಿಕ ವಿಪಕ್ಷ ನಾಯಕನ ಆಯ್ಕೆಗೂ ಕೂಡ ತುಂಬಾ ಸಮಯ ತೆಗೆದುಕೊಂಡಿದ್ರು. ಈಗ ಬಾಬು ಅವರು ಹೇಳ್ದಂಗೆನೆ 2-3 ತಿಂಗಳಾಯ್ತು, ಸೆಟಲ್ ಆಗೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಮತ್ತೆ ಅವರ ಬದಲಾವಣೆ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗಲ್ವಾ ಬಿಜೆಪಿ ಪಾಳ್ಯದಲ್ಲಿ ಇದು? ಸದ್ಯ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಈಗ ಏನು ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗ ಏನು ಪ್ರತಿಪಕ್ಷದ ನಾಯಕರಾಗಿ ಅಶೋಕ್ ಅವರನ್ನು ನೇಮಕ ಮಾಡಿದ್ದಾರೆ. ಸದ್ಯ ಅಶೋಕ್ ಅವರನ್ನು ಬದಲಾಗಿ ಸುನೀಲ್ ಕುಮಾರ್ ಅವರನ್ನು ನೇಮಿಸಬೇಕು ಅಂತಕ್ಕಂತಹ ಚರ್ಚೆಗಳು ಆಂತರಿಕವಾಗಿ ಏನು ಕೇಳಿಬರ್ತಾ ಇರ್ತಕ್ಕಂಥ ಪಕ್ಷದಲ್ಲಿ. ಕಾರಣ ಇಷ್ಟೇನೆ, ಇಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮೊದಲಿಂದನೂ ಕೂಡ 2 ಬಣ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಒಂದು BL ಸಂತೋಷ್ ಅವರ ಬಣ, ಮತ್ತೊಂದು ಯಡಿಯೂರಪ್ಪ ಅವರ ಬಣ ಅಂತಕ್ಕಂಥದ್ದು. ಸದ್ಯ BY ವಿಜೇಂದ್ರ ಅವರದ್ದು ಒಂದು ಬಣ ಅಂತ ಆದರೆ, ಮತ್ತೊಂದು ಕಡೆ BL ಸಂತೋಷ್ ಅವರ ಆಪ್ತರು, ಅವರ ಬೆಂಬಲಿಗರು ಅಂತಕ್ಕಂಥವ್ರು ಏನಿದ್ರು ಅವರದ್ದೆಲ್ಲರೂ ಕೂಡ ಒಂದು ಬಣ. ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದಲ್ಲಿ ಸರಿಯಾದ ಅಂದರೆ ನಿರೀಕ್ಷಿತ ಪ್ರಮಾಣದ ರಿಸಲ್ಟ್ ಆಗಿಲ್ಲ, ಒಂದು ರೀತಿಯಲ್ಲಿ ಕಳಪೆ ಸಾಧನೆ ಅಂತಕ್ಕಂಥ ಒಂದು ಆರೋಪನ ಮುಂದಿಟ್ಟುಕೊಂಡು, ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ಏನೋ ಪ್ರಮುಖವಾಗಿ ವಿಪಕ್ಷ ನಾಯಕನಾಗಿ ಅಶೋಕ್ ಅವರನ್ನ ಆಯ್ಕೆ ಮಾಡೋದ್ರ ಹಿಂದೆ ಒಂದು ಕಾರಣ ಇದೆ. ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಅವರನ್ನ ಆಯ್ಕೆ ಮಾಡೋದ್ರ ಹಿಂದೆ ಒಂದು ಕಾರಣ ಇದೆ. ಲಿಂಗಾಯತ ಒಕ್ಕಲಿಗ ವರ್ಕೌಟ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಒಕ್ಕಲಿಗ ವರ್ಕೌಟ್ ಆಗಿಲ್ವಾ ಬಿಜೆಪಿಗೆ? ಸಭೆಯ ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ಕೂರಿಸುವಂಥದ್ದು. ಹಾಗೇನೇ ಇನ್ನು ಪ್ರತಿಪಕ್ಷದ ಅಂದರೆ ಪರಿಷತ್ನಲ್ಲಿಗೆ ಈಗೇನು ಕೋಟ ಶ್ರೀನಿವಾಸ ಪೂಜಾರಿಯಿಂದ ತೆರವಾಗಿರ್ತಕ್ಕಂಥ ಸ್ಥಾನ ಇದೆ, ಅಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನವನ್ನು, ಆ ಸ್ಥಾನಕ್ಕೆ
ಒಕ್ಕಲಿಗ ಸಮುದಾಯದವರಾದಂಥ ಸಿ ಟಿ ರವಿಯನ್ನು ಕೂರಿಸುವಂಥದ್ದು, ಅಲ್ಲಿಗೆ ಏನು ಜಾತಿ ಸಮೀಕರಣವನ್ನು ಒಂದು ಮ್ಯಾನೇಜ್ ಮಾಡೋದಕ್ಕೆ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಒಕ್ಕಲಿಗ ಇದರಲ್ಲಿ ಏನು ವಿಧಾನಸಭೆಯಲ್ಲಿ ಖಾಲಿಯಾಗಿದ್ದನ್ನು ಪ್ರತಿಪಕ್ಷದಲ್ಲಿ ತುಂಬುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇದೆಲ್ಲವೂ ಈ ಪ್ರಕ್ರಿಯೆ ಆದ ಒಂದು ಭಾಗವಾದರೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಈ ವಿಚಾರ ಹೋಗಿರೋದ್ರಿಂದ ಸದ್ಯ ಹೈಕಮಾಂಡ್ ನಾಯಕರು ಕೂಡ ಈ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಏನೇನೆ ಅಧಿವೇಶನ ಏನು ಶುರುವಾಗುತ್ತೆ ಜುಲೈ ಚೇಂಜ್ ಆಗ್ತಾರಾ, ಆರ್ ಅಶೋಕ್ ಅವ್ರು ಚೇಂಜ್ ಆಗ್ತಾರಾ ಸುರೇಶ್? ಅಬ್ಸರ್ವರ್ ಬರ್ತಾ ಇರತಕ್ಕಂಥದ್ದು ಶ್ರುತಿ. ಅಬ್ಸರ್ವರ್ ಬಂದ ನಂತರ ರಾಜ್ಯದಲ್ಲಿ ಕೂಡ ರಾಜ್ಯ ಬಿಜೆಪಿ ಹಿರಿಯ ನಾಯಕರ ಜೊತೆ ಕಾರ್ಯಕಾರಿಣಿ ಸದಸ್ಯರ ಜೊತೆ ಒಂದಷ್ಟು ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿ ಅವರಿಂದ ರಿಪೋರ್ಟ್ ಅನ್ನ ತಗೋತಾರೆ.